ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಡ್ ಟು ರಿಮೆಂಬರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಈಗ ಥಾಯ್ಲ್ಯಾಂಡ್ನಲ್ಲಿದ್ದೀನಿ, ಥಾಯ್ಲ್ಯಾಂಡ್ನ ಪಠಾಯದಲ್ಲಿದ್ದೀನಿ. ಸೊ ನನ್ನ ವೀಡಿಯೋಸ್ನ ನೀವು ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತು, ಇದು 3ನೇದು 4ನೇದು ವೀಡಿಯೋ. ಸೊ ದಯವಿಟ್ಟು ಆ ವೀಡಿಯೋಗಳನ್ನೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಈ ಒಂದು ವೀಡಿಯೋ ತುಂಬಾ ಸ್ಪೆಷಲ್. ಯಾಕೆ ಅಂದರೆ ಈಗ ನಾನು ಥಾಯ್ಲ್ಯಾಂಡಿನ ಪಠಾಯದ, ನಾರ್ದನ್ ಪಠಾಯದ ಒಂದು ಬಿಗ್ ಬುದ್ಧ ಸ್ಟ್ಯಾಚ್ಯೂ ಇರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೆಸ್ಟಾನ್ ಹೋಟೆಲ್ ಅಂತ ನಾನು ಉಳ್ಕೊಂಡಿದ್ದು. 1800 ಇಂಡಿಯನ್ ರುಪೀಸ್ ಪೇ ಮಾಡಿದ್ದು. ಅಡ್ವಾನ್ಸಲ್ಲಿ ಬುಕ್ ಮಾಡಿದ್ದೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಇಂಡಿಯಾದಲ್ಲೇ booking.com ಬುಕ್ ಮಾಡಿದ್ದೆ. ಇಟ್ ವಾಸ್ ಗುಡ್. ಬೆಳಗ್ಗೆ ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಮಾಡಿದೆ. ಬಫೆ ಕೂಡ ಅರೇಂಜ್ ಮಾಡಿದ್ರು. ಕ್ಲೋಸ್ ಟು 250 ಥೈ ಬಟ್, ಬೈ ಒನ್ ಗೆಟ್ ಒನ್ ಅನ್ನೋ ಥರ ಇತ್ತು. ಸೊ ಇಬ್ರಿಗೂ ಸೇರಿ 250 ಥೈ ಬಟ್. ಬ್ರೇಕ್ಫಾಸ್ಟ್ ವಾಸ್ ರಿಯಲಿ ಗುಡ್. ಫ್ರೂಟ್ಸು ಅದು ಇದೆಲ್ಲ ಇತ್ತು. ಸೊ ಹ್ಯಾಪಿ, ಟಮ್ಮಿ ಈಸ್ ಆಲ್ಸೋ ಹ್ಯಾಪಿ. ಸೊ ಈಗ ನಾನು ಬೆಸ್ಟನ್ ಹೋಟೆಲ್ನ ಚೆಕ್ಔಟ್ ಮಾಡಿದೆ. 12 o'clockಗೆ ಚೆಕ್ಔಟ್ ಇತ್ತು. ಆ್ಯಂಡ್ ಈಗ ಬಿಗ್ ಬುದ್ಧ ಸ್ಟ್ಯಾಚ್ಯೂ ದೇವಸ್ಥಾನಕ್ಕೆ ಬಂದಿದ್ದೀನಿ. ವಾಟ್ ಪ್ರ ಎ ಅನ್ನೋ ಥರ ಹೆಸರು ಕೂಡ ಲೋಕಲ್ ಹೆಸರು ಥಾಯ್ಲ್ಯಾಂಡಲ್ಲಿ. ಆ್ಯಂಡ್ ವಾಟ್ ಅಂದರೆ ದೇವಸ್ಥಾನ ಅಂತ ಅರ್ಥ. ಇಲ್ಲಿಗೆ ಕ್ಲೋಸ್ ಟು ಒಂದು 3.5 ಕಿಲೋಮೀಟ್ರು ಆಗಿದೆ. ಒಂದು 75 ಥೈ ಬಟ್ ಚಾರ್ಜ್ ಮಾಡಿದ್ರು ಕ್ಯಾಬಲ್ಲಿ. ಇಲ್ಲಿ ಬ್ಯಾಂಕಾಕ್ ರೀತಿ ಮೆಟ್ರೋ ಆಗಲಿ ಬಸ್ಸಸ್ ಆಗಲಿ ಇಲ್ಲ. ಎಲ್ಲ ಕ್ಯಾಬಲ್ಲೇ ಓಡಾಡೋದು ಅಥವಾ ಬೈಕ್ ಟ್ಯಾಕ್ಸಿ ಪ್ರಿಫರ್ ಮಾಡ್ತಾರೆ. ಸೊ ಕ್ಯಾಬಲ್ಲೇ ಓಡಾಡ್ತಾ ಇದ್ದೀವಿ. ಸೊ ಲೆಟ್ ಮೀ ಶೋ ಯು ಅರೌಂಡ್ ದಿಸ್ ಬ್ಯೂಟಿಫುಲ್ ಟೆಂಪಲ್. ಈ ದೇವಸ್ಥಾನದ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ 1 2 3 4 5 6 7 ಹೆಡೆಡ್ ಡ್ರ್ಯಾಗನ್ ಥರ ಇದೆ. ಆ್ಯಂಡ್ ಆ ಕಡೆ ಈ ಕಡೆ ಎರಡೂ ಕಡೆ ಇದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಡೈರೆಕ್ಟಾಗಿ ಆ ಒಂದು ಬಿಗ್ ಬುದ್ಧ ಸ್ಟ್ಯಾಚ್ಯೂ ಕಾಣುತ್ತೆ. The year of rat, the year of ox, the year of tiger, the year of rabbit, the year of dragon, the year of snake, the year of horse, the year of goat, the year of monkey, the year of rooster, the year of dog, the year of boar. ಸ್ವಲ್ಪ ಮಾತಾಡಿ ತಿಳ್ಕೊಂಡೆ. ಓಕೆ, ಈಗ ನಮ್ಮಲ್ಲಿ ಹೇಗೆ ರಾಶಿಫಲ ಇರುತ್ತೆ, ಧನಸ್ಸು, ಮಕರ, ಹಂಗೆ ಹಿಂಗೆ ಅಂತ. ಸೊ ಅದೇ ರೀತಿ ಈಗ ಒಬ್ಬರು ಲೇಡಿ ಇದ್ರಲ್ಲ, ಅವ್ರದ್ದು ಇದಂತೆ ದ ಇಯರ್ ಆಫ್ ಡಾಗು. ಸೊ 20 ಥೈ ಬಟ್ನ ಇದ್ರಲ್ಲಿ ಅಂಟಿಸಿ ಇದರಲ್ಲಿಟ್ಟು ಪ್ರೇ ಮಾಡ್ಕೊಂಡು ಹೋದರು. ಸೊ ಸಿಮಿಲರ್ ಟು ನಾವೇನು ಮಾಡ್ತೀವಿ ಇಂಡಿಯಾದಲ್ಲಿ, ಭಾರತದಲ್ಲಿ ಹಂಗೇ ಕಾಣಿಕೆ ಇಟ್ಟು ನಮಸ್ಕಾರ ಮಾಡೋದು. ಆ್ಯಂಡ್ ಇಲ್ಲಿ ನೀವು ಎಲ್ಲ ಥರದ ಒಂದು ಬುದ್ಧ ಸ್ಟ್ಯಾಚ್ಯೂಗಳನ್ನ ನೋಡ್ಬೋದು. ಕೂತಿರೋದು, ಮಲಗಿರೋದು, ವಯಸ್ಸಾಗಿರೋದು, ಇವೆಲ್ಲ ನೋಡ್ಬೋದು ನೀವಿಲ್ಲಿ. ನೋಡಿ, ಕೂಲ್ ಡ್ರಿಂಕ್ಸ್ ಕೂಡ ಆಫರ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನೀವು ನೋಡ್ಬೋದು 4 ಮುಖ ಇರುವಂತಹ ದೇವರು. ನಮ್ಮ ರೆಫರೆನ್ಸಲ್ಲಿ ಹೇಳೋದಾದರೆ ಅದು ಬ್ರಹ್ಮ. ಇಲ್ಲೂ ಕೂಡ ಬ್ರಹ್ಮನೇ ಅಂತ ಕೆಲವರು ಹೇಳ್ತಾರೆ, ಕೆಲವರು ಬುದ್ಧ ಅಂತಲೂ ಕೂಡ ರೆಫರ್ ಮಾಡ್ತಾರೆ. ಅವರವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಇಲ್ಲಿ ಬರೆದು ಈ ರೀತಿ ಕಟ್ಟಿದ್ದಾರೆ. ನೋಡಿ, ಇಲ್ಲೆಲ್ಲೋ ಒಂದು ಕಡೆ ಒಂದು ಕೋಟಿಂಗು ಕಿತ್ಕೊಂಡ್ಬಂದಿದೆ ನೋಡಿ. ಕಾಸನ್ನ ಒಂದು ಹೊಟ್ಟೆ ಉಕ್ಳಿನಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲ ಅವರವರ ಒಂದು ಬಿಲೀಫ್ ಇದು. ಹಿಂದುಗಡೆ ಈ ಥರ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ನಿಮಗೆ. ಆ್ಯಂಡ್ ನೀವಲ್ಲಿ ನೋಡ್ಬೋದು ಆ ಒಂದು ಸಮುದ್ರದ ಒಂದು ಕಲರ್ ಏನಿದೆ, ಲೈಟ್ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಡಿಫ್ರೆನ್ಶಿಯೇಟ್ ಈ ಒಂದು ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಇಟ್ ಲುಕ್ಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ದಿಸ್ ಈಸ್ ದ ವ್ಯೂ ವಿ ಹ್ಯಾವ್. ತುಂಬಾ ಚೆನ್ನಾಗಿದೆ. ತುಂಬಾ ಫಾರಿನರ್ಸ್ ಬಂದಿದ್ದಾರೆ ಆ್ಯಂಡ್ ತುಂಬಾ ಇಂಡಿಯನ್ಸ್ ಕೂಡ ಬಂದಿದ್ದಾರೆ. ಇದು ಇಂಡಿಯನ್ಸ್ಗೆ ವೀಸಾ ಫ್ರೀ. ಸೊ ಒಳ್ಳೆ ಆಪರ್ಚುನಿಟಿ ಆ್ಯಂಡ್ ಒಳ್ಳೆ ಸಮಯ ಇಂಡಿಯನ್ಸ್ಗೆ ಥಾಯ್ಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡುವಂಥದ್ದು.
ಓಕೆ ಸ್ನೇಹಿತರೆ, ಬಿಗ್ ಬುದ್ಧದಿಂದ ಹೊರಡುವಂಥ ಸಮಯ ಬಂದಿದೆ. ಸಿಕ್ಕಾಬಟ್ಟೆ ಬಿಸಿಲಿದೆ. ಅಯ್ಯೋ ಯಾಕೆ ಹೇಳ್ತೀರಾ, ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ಶೆಕೆ. ಈಗ ಇಲ್ಲಿಂದ ಪಟಾಯ ಬೀಚ್ಗೆ ಹೋಗೋಣ ಬನ್ನಿ. ಇದು ನಮ್ಮ ಕಾರು 65 ತಾಯಿಬಟ್ಟೆನ ತೋರಿಸ್ತಾ ಇದೆ. ಬನ್ನಿ ಎಷ್ಟಾಗುತ್ತೆ ನೋಡೋಣ. Here we go. This is Pattaya Beach and we are looking for a ferry. Ferry point ಎಲ್ಲಿದೆ ಹುಡ್ಕೊಂಡು ಹೋಗೋಣ ಬನ್ನಿ. ಅಲ್ಲಿ ಪ್ಯಾಸೆಂಜರ್ ಬೋಟ್ ಅಂತ ಒಂದು ಬೋರ್ಡ್ ಇದೆ. ಆ ಒಂದು ಬೋರ್ಡ್ನ ಒಂದ್ಸರಿ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ಬಿಡೋಣ ಬನ್ನಿ. ಓಕೆ, ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಪಟಾಯಿಂದ ಕೋಲಾನ್ಗೆ ಹೋಗಬೇಕು. 1400 ಅಂದರೆ 2 o'clockಗೆ ಇನ್ನೊಂದು ಕರೆಕ್ಟಾಗಿ ಇದು ಇಂಡಿಯನ್ ಟೈಮ್ ತೋರಿಸ್ತಾ ಇದೆ. ಇನ್ನೊಂದು 10-15 ನಿಮಿಷ ಇದೆ. ಸೊ ಈ ಒಂದು ಬೋಟಲ್ಲಿ ನಾವು ಹೋಗಬೇಕು. ಇವತ್ತು ಅಲ್ಲೇ ಸ್ಟೇ ಇರೋದು, ಅಲ್ಲೇ ಐಲ್ಯಾಂಡಲ್ಲೇ ಬುಕ್ ಮಾಡಿರೋದು ಹೋಟೆಲು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಚೆನ್ನಾಗಿರುತ್ತೆ. ಬನ್ನಿ. ಇಲ್ಲೇನು ಟಿಕೆಟ್ ಸಿಗಲಿಲ್ಲ, ಇಲ್ಲೇನು ಟಿಕೆಟ್ ಕೊಡಲ್ಲ. ನೀವು ಡೈರೆಕ್ಟ್ ಅಲ್ಲಿಗೆ ಹೋಗಿ ಅಂತ ಹೇಳಿದರೆ ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಲೊಕೇಶನ್ ಹೇಗೆ ಬಂದಿದ್ದೀವಿ ಇದೆ ಬಿ ಪಟಾಯ ಟು ಕೋಲ್ಹಾನ್. ಬಾ ಮೇಲೆ ಬಾ. ಇರುತ್ತೆ ಬಾ. ಇದೆ ಬಾ. ಸ್ನೇಹಿತರೆ, ಅಪ್ಪರ್ ಡೆಕ್ಕಲ್ಲಿ ಕೂತ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಹೊರಡುತ್ತೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ. ಇವತ್ತಿನ ಸ್ಟೇ ಕೋಲಾನಲ್ಲೇ ಇರುತ್ತೆ. ಹೋಟೆಲ್ ರೂಮ್ ಬುಕ್ ಮಾಡಿದ್ದೀವಿ. ಚೆನ್ನಾಗಿದೆ. ಆನ್ಲೈನಲ್ಲಿ ನೋಡಿದಾಗ, ರಿಯಲಾಗಿ ನೋಡಿದಾಗ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ನೋಡೋಣ. ವೆರಿ ಎಕ್ಸೈಟೆಡ್ ಆ್ಯಂಡ್ ಆಲ್ಸೋ ವೆರಿ ಟಯರ್ಡ್, ಬಟ್ ಇಟ್ ಈಸ್ ಗುಡ್. 30 ಬಟ್ ತೊಗೊಂಡಷ್ಟೇ. 30 ಥೈಲ್ಯಾಂಡ್ ಬಟ್ ಒಬ್ಬರಿಗೆ. ಸೊ ಇಬ್ಬರಿಗೆ 60 ಥೈಲ್ಯಾಂಡ್ ಬಟ್. ಸ್ನೇಹಿತರೆ, ಫೈನಲಿ ಕೋಲಾನ್ ಐಲ್ಯಾಂಡಿಗೆ ಬಂದಿದ್ದೀವಿ. ಈ ಒಂದು ಐಲ್ಯಾಂಡು ಥೈಲ್ಯಾಂಡ್ನ ಪಟಾಯದ ಹತ್ರ ಇರುವಂಥ ಐಲ್ಯಾಂಡ್ ಇದು. ಇದನ್ನು ಕೋರಲ್ ಐಲ್ಯಾಂಡ್ ಕೂಡ ಅಂತಾರೆ. ಇವತ್ತಿಗೆ ನಾವು ಇಲ್ಲೇ ಉಳಿತಾ ಇದ್ದೀವಿ. ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸಜೆಷನ್ನು ನಿಮಗೆ. ಇಲ್ಲಿ ಬರೋದಾದರೆ ಅಕಸ್ಮಾತ್ ಮೋಷನ್ ಸಿಕ್ನೆಸ್ ಇರೋರು ಸ್ಪೀಡ್ ಬೋಟಲ್ಲಿ ಬರೋಕ್ಕೆ ಹೋಗ್ಬೇಡಿ. ಸ್ಪೀಡ್ ಬೋಟಾಗಿ ಬಂದಾಗ ತುಂಬ ಮೋಷನ್ ಆಗುತ್ತೆ. ಆದ್ದರಿಂದ ಆರಾಮಾಗಿ ನೀವು ಫೆರಿಯಲ್ಲಿ ಬರ್ಬೋದು. 30 ಥೈ ಬಟ್ ಕೊಟ್ಕೊಂಡು ಆರಾಮಾಗಿ ಬರ್ಬೋದು. 150ಯಲ್ಲಿ 30 ಥೈಲ್ಯಾಂಡ್ ಬಟ್ ಹೇಳಿ. ಬಟ್ ಕೆಲವರಿಗೆ ಸ್ಪೀಡಾಗಿ ಬರೋದು ಇಷ್ಟ ಆಗುತ್ತೆ. ಅಂಥವರು ದಯವಿಟ್ಟು ಸ್ಪೀಡ್ ಬೋಟಲ್ಲೇ ಬನ್ನಿ, ತುಂಬ ಮಜಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋ ನೋಡ್ತಾನೇ ಇರಿ. ಥ್ಯಾಂಕ್ ಯು, ಬಾಯ್.